ಗುಡ್ ಮಾರ್ನಿಂಗ್ ಎವ್ರಿ ಒನ್. ಫಸ್ಟ್ ಮಾಡ್ತಾ ಇದ್ದೀನಿ ಫಿಟ್ ಚೆಕ್. ಇವತ್ತು ಹೋಗ್ತಾ ಇದ್ದೀನಿ ಚಿಕ್ಕಪೇಟೆಗೆ. ಅದಕ್ಕಿಂತ ಮೊದಲು ಬ್ರೇಕ್ಫಾಸ್ಟ್ ತಿನ್ಕೊಳ್ಳೋಣ. ಇವತ್ತು ಬ್ರೇಕ್ಫಾಸ್ಟ್ ಸ್ಪೆಷಲ್ ಬಂದ್ಬಿಟ್ಟು ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ. ಸೊ ಫಸ್ಟ್ ಹೋಗಿ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾಡಿದೆ. ತುಂಬ ಸಖತ್ತಾಗಿತ್ತು. ದೊಣ್ಣೆ ಬಿರಿಯಾನಿ ಥರ ಇತ್ತು. ಬಿರಿಯಾನಿ ತಿನ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದೀನಿ ನಾನು ಇವಾಗ ಡೈರೆಕ್ಟಾಗಿ ಜಿ ಪಿ ನಗರ್ 4th ಬ್ಲಾಕ್ಗೆ. ಇನ್ನು 9:09 ಅಷ್ಟೇ ಆಗಿದೆ. ಯಾವ ಶಾಪ್ಸ್ ಇನ್ನೂ ಓಪನ್ ಆಗಿಲ್ಲ. ನಾನು ಜಯನಗರಲ್ಲಿದ್ದೀನಿ. ಕಾರಣ ಬನ್ನಿ ಏನು ಓಪನ್ ಆಗಿರುತ್ತೆ ನೋಡ್ಬಿಟ್ಟು ಓಪನ್ ಮಾಡೋಣ. ಲಾಸ್ಟ್ ಏನಾಗುತ್ತೆ. ಜಯನಗರ್ 4th ಬ್ಲಾಕಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಟೆಂಪಲ್ ಕಾಣಿಸ್ತು. ಇದು ಬುದ್ಧ ಟೆಂಪಲ್ ಅಂತೆ. ಆರ್ಕಿಟೆಕ್ಚರ್ ಎಲ್ಲ ನೋಡಿ ತುಂಬ ಖುಷಿ ಆಗ್ಬಿಟ್ಟು ಒಳಗಡೆ ಹೋಗೋಣ ಅಂತ ಹಾಗೆ ಒಂದು ಸ್ವಲ್ಪ ಒಳಗಡೆ ಹೋದೆ. ಬಟ್ ಅಲ್ಲೆಲ್ಲ ಏನೋ ಬಟ್ಟೆ ಎಲ್ಲ ಬಾಯಿಗೆ ಎಲ್ಲ ಕಟ್ಕೊಂಡಿರ್ತಲ್ಲ, ಸ್ವಲ್ಪ ಅವ್ರದ್ದೇನೋ ಕಲ್ಚರ್ ಇರುತ್ತೆ. ಸೊ ಅದನ್ನು ಫಾಲೋ ಮಾಡ್ತಾ ಇದ್ರು. ನಾನು ಒಳಗಡೆ ಫುಲ್ ಹೋಗಿಲ್ಲ, ಹೊರಗಡೆ ಮೇಲೆ ನೋಡ್ಬಿಟ್ಟು ಅಲ್ಲಿಂದ ಸೀದಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕೈ ಮುಕ್ಕೊಂಡು ಅಲ್ಲಿಂದ 2 minutes ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಅಲ್ಲಿಂದ ಹತ್ಕೊಂಡು ಹೋಗ್ತಾ ಇದ್ದೀನಿ ಚಿಕ್ಕಪೇಟೆಗೆ ನನ್ನ ಫ್ರೆಂಡ್ಸ್ ಇರ್ತಾ ಇದ್ದಾರೆ. ಲೆಟ್ಸ್ ಗೋ. ಎಷ್ಟು ದಿನ ಆದ್ಮೇಲೆ ಸಿಗ್ತಿದ್ಯಾ ಲಕ್ಷ್ಮೀನೇನ? ಮೇ ಬಿ 2-3 ಚಿಕ್ಕಪೇಟೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಅದು ಫೇಮಸ್ ಬಟ್ಟೆಗಳಿಗೆ. ಫಸ್ಟ್ ಹೋದ್ವಿ ಒಂದು ಸ್ಯಾರಿ ನೋಡೋಣ ಅಂತ. ಇಲ್ಲಿ ನಾವು ಕ್ರೇಪ್ ಸಿಲ್ಕ್ ಸ್ಯಾರಿ ನೋಡ್ತಾ ಇದ್ದೀವಿ. ಅದು ಯಾವುದು ಅಷ್ಟು ಇಷ್ಟ ಆಗಿಲ್ಲ, ಕಾಂಬಿನೇಷನ್ ಎಲ್ಲ ತುಂಬ ಔಟ್ಡೇಟೆಡ್ ಅನಿಸ್ತಾ ಇತ್ತು. ಬಟ್ ನಂಗೆ ಪ್ಲೇನ್ ರೆಡ್ ಬಂದು ಸ್ಯಾರಿ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದು ಬೇರೆ ಬ್ಲಾಗಲ್ಲಿ ಬರುತ್ತೆ. ಬಟ್ ನಾನು ಇಲ್ಲಿ ಶಾಪಿಂಗ್ ಅಷ್ಟೇ ಬರೋದು. ನಾನು ಇಲ್ಲಿ ಏನೋ ಒಂದು ಸ್ಯಾರಿ ತೊಗೊಂಡೆ. ಅಲ್ಲಿಂದ ಸೀದಾ ಬರಬೇಕಾದ್ರೆ ಇದೊಂದು ದಾಕ್ಷಾಯಿನಿ ಅಂತ ಬಿಟ್ಟು ಸ್ಟೋರ್ ಇತ್ತು. ಫುಲ್ ಬ್ರೈಡಲ್ ಬ್ಲೌಸ್ ಸಕ್ಕತ್ತಾಗಿತ್ತು. ಎಷ್ಟು ದೊಡ್ಡದಾಗಿದೆ ಅಂತಂದರೆ 3 ಫ್ಲೋರ್ ಬರೀ ಬ್ಲೌಸ್ ಇದೆ. ಆಮೇಲೆ ಇಲ್ಲಿ ಇಮಿಟೇಷನ್ ಜ್ಯುವೆಲ್ಲರಿ ಶಾಪ್ಗಳಂತೂ ಸಿಕ್ಕಾಬಟ್ಟೆ ಇದೆ. ಬಟ್ ಕಲೆಕ್ಷನ್ ಎಲ್ಲ ನನಗೆ ತುಂಬ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ ಅಂತ ನನಗೇನು ಅನಿಸಿಲ್ಲ. ತುಂಬ ಆರ್ಟಿಫಿಷಿಯಲ್ ಥರ ಅನಿಸುತ್ತೆ. ನನಗೆ ಕುಂದನ್ ಜ್ಯುವೆಲ್ಲರಿ ಬೇಕಿತ್ತಂತ ಹೋಗ್ತಾ ಇದ್ದೆ, ನನಗೆ ಎಲ್ಲೂ ಸಿಗಲಿಲ್ಲ ಆ್ಯಕ್ಚುಲಿ. ಬಟ್ ಒಂದು ಕಡೆ ಅಂತೂ ನೋಡಿ ಸಕ್ಕತ್ತಾಗಿತ್ತು. ಈಗ ನಾನು ಶಾಪ್ನ ಟ್ಯಾಗ್ ಮಾಡಿರ್ತೀನಿ. ಇದಕ್ಕೆ 4500 rupees ಅಂದರು ಆಫ್ಟರ್ ಡಿಸ್ಕೌಂಟ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಟೋರ್ ಹೆಸರೇನೆ? ಬಾಲಾಜಿ ಕ್ರಿಯೇಷನ್. ನೋಡಿ ಬ್ರಾಡ್ ಇತ್ತು ನೆಕ್, ಅದಕ್ಕೆ ಅವಳಿಗೆ ಹಾಕಿ ನೋಡಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮನೆಗೆ ಬಂದ್ಮೇಲೆ ಅಂತೂ ಮಿಸ್ ಮಾಡ್ಕೊಂಡೆ ತೊಗೋಬೇಕಿತ್ತು ಅಂತ. ಬಿಕಾಸ್ ಈ ಥರದ್ದೆಲ್ಲ ಸಿಗೋದೇ ಕಷ್ಟ. ಬೇರೆ ಎಲ್ಲ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದು ಬಂದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋದು ಇನ್ವಿಸಿಬಲ್ ಚೈನ್ಸ್. ಸೊ ಅಲ್ಲಿ ಸ್ವಲ್ಪ ಇನ್ವಿಸಿಬಲ್ ಚೈನ್ಸ್ ಎಲ್ಲ ಜಾಸ್ತಿ ಕಲೆಕ್ಷನ್ ಇತ್ತು. ಸೊ ಅದನ್ನು ನೋಡಿದ್ವಿ. ಬಟ್ ಏನು ತೊಗೊಂಡಿದ್ದೀವಿ ಅಂತ ನಾನೀಗ ಹೇಳಲ್ಲ, ಅದನ್ನು ಇನ್ನೊಂದು ಬ್ಲಾಗಲ್ಲಿ ನೋಡ್ಕೊಬೇಡಿ. ಅಲ್ಲಿಂದ ಹಾಗೆ ಏನೋ ಹಸುವಾಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡ್ವಿ. ಅಲ್ಲಿಂದ ಮತ್ತೆ ಹೋದ್ವಿ ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ. ಬಟ್ ನಾವು ಹಬ್ಬದ ವೀಕೆಂಡಲ್ಲಿ ಹೋಗಿರೋದ್ರಿಂದ ಎಷ್ಟು ರಶ್ ಇತ್ತು ಚಿಕ್ಕಪೇಟೆ ಅಂತ ಹೇಳಿದ್ರೆ. ಜನ ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಜನ. ನಾರ್ಮಲ್ ವೀಕೆಂಡ್ಸೇ ಅಷ್ಟು ರಶ್ ಇರುತ್ತೆ ಚಿಕ್ಕಪೇಟೆ. ಹಬ್ಬದ ವೀಕೆಂಡು ಪ್ರತಿಯೊಬ್ಬರು ಮನೇಲಿರೋರಿಗೆಲ್ಲ ಬಟ್ಟೆ ತೊಗೋಬೇಕು ಅಂತ ಚಿಕ್ಕಪೇಟೆಗೆ ಬಂದಿರ್ತಾರೆ. ಅದ್ರ ಮಧ್ಯೆ ವೆಹಿಕಲ್ಸ್ ಬೇರೆ ಓಡಾಡೋದು. ಅಲ್ಲಿಂದ ತುಂಬ ಹಸುವಾಗ್ತಾ ಇತ್ತು ಅಂತ ಬಿಟ್ಟು ಇಲ್ಲೇ ಒಂದು ಚಿಕ್ಕದೊಂದು ಹೋಟೆಲ್ ಇತ್ತು. ಇವಳು ನನ್ನ ಫ್ರೆಂಡ್ ರಶ್ಮಿ ಅಲ್ಲಿಯೊಳಗೆ ಆಗಿರೋದ್ರಿಂದ ಅವಳಿಗೆ ಸ್ವಲ್ಪ ಇಲ್ಲೆಲ್ಲ ಗೊತ್ತಿತ್ತು. ಇಲ್ಲೊಂದು ಮಸಾಲೆ ದೋಸೆ ಮತ್ತೆ ಬಿಸಿಬೇಳೆ ಬಾತ್ ತಿಂದ್ವಿ. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಹಸುವಾಗಿದ್ದು ಕಷ್ಟ ಚೆನ್ನಾಗಿತ್ತು, ರಶ್ ಇರೋದು ಕಷ್ಟ ಚೆನ್ನಾಗಿ ಅಂತ ಅನಿಸೋ ಗೊತ್ತಿಲ್ಲ. ಸಕ್ಕತ್ತಾಗಿದೆ ಕಣೆ ಟೇಸ್ಟು. ತುಂಬ ಹಳೆ ಹೋಟ್ಲು, ಇರುತ್ತೆ. ಹೆಂಗಿದೆ? ಸೂಪರ್ ಇದಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಸುದರ್ಶನ್ ಸಿಲ್ಕ್ಸ್ಗೆ. ನಾ ಅಮ್ಮಂಗೆ ಫೋನ್ ಮಾಡಿದಾಗ ಅಮ್ಮ ಹೇಳಿದ್ರು ನಂಗೆ ಸೀರೆ ತಗೋಬಾ ಅಂತ. ಅದಕ್ಕೆ ಸುದರ್ಶನಲ್ಲಿ ಸೀರೆ ನೋಡೋಣ ಅಂತ ಹೋದ್ವಿ. ನೋಡೆ ಏನು ಬೇಕು ಸೀರೆಗಳು. ನಮಗೇನು ಮದುವೆನಾ ಬೈಲಿ ಅವ್ನು ಕ್ಯಾಮ್ರಾ ಸಿಕ್ತಂತು. ಮದುವೆ ಇಲ್ಲ, ಮುಂಜೆ ಇಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ. ಇಲ್ಲಿ ಅಗೇನ್ 6 ಫ್ಲೋರ್ ಇದೆ. 6 ಫ್ಲೋರಲ್ಲೂ ಬೇರೆ ಬೇರೆ ಥರ ಬೇರೆ ಬೇರೆ ರೇಂಜಿನ ಸೀರೆಗಳು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಲೇಡೀಸ್ಗೆ ಜೆಂಟ್ಸ್ಗೆ ಎಲ್ಲ ಬೇರೆ ಬೇರೆ ಸೆಕ್ಷನ್, ಬೇರೆ ಬೇರೆ ಫ್ಲೋರ್ ಇದೆ. ಎಷ್ಟು ಚೆನ್ನಾಗಿದೆ ಅದು ಕಲರ್, ನಂಗೆ ಇಷ್ಟ ಆಯ್ತು ಕಣದು. ಸುಮ್ಮನೆ ಹಿಂಗೆ ಇಟ್ಕೊಂಡು ಹೋಗೋಣ, ಆಮೇಲೆ ನೋಡೋಣ ಬಾ. ಸುಮ್ಮನೆ ಇಟ್ಕೊತಾ ಇದ್ದೀವಿ. ಆ್ಯಂಡ್ ದೆನ್ ಈ ಕಾಂಬಿನೇಷನ್ ಆಲ್ರೆಡಿ ನಮ್ಮ ಅಮ್ಮನ ಹತ್ರ ಇದೆ. ನೋಡಿ ಇದೊಂದು ಥರ ಚೆನ್ನಾಗಿದೆ. ಗ್ರೀನ್ ಚೆನ್ನಾಗಿಲ್ಲ, ಇದೆಲ್ಲ ಒಂಥರ ಓಕೆ. ಈ ಥರದ್ದು ಇದೆ, ಈ ಥರದ್ದು ಸ್ಟೆಪ್ಸ್ ನಡ್ಕೊಂಡು ಬಂದಿದ್ದೀವಿ. ಲಿಫ್ಟ್ ಇದ್ರು ಯಾಕಂದರೆ
ಇವರೆಲ್ಲ ಇದಾರಲ್ಲ ಇವರು. ಸುದರ್ಶನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದಾಗ 2 ಕಾಫಿ ಕೂಪನ್ ಕೊಟ್ಟರು. ಹಾಗಾಗಿ ಕೆಫೆಟೇರಿಯಾಗೆ ಬಂದು ಕಾಫಿ ಕುಡಿಯೋಣ ಅಂತ ಬಂದಿದ್ವಿ. ಕಾಫಿ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿ ಸಿಕ್ಕಾಬಟ್ಟೆ ಸಕ್ಕತ್ತಾಗಿತ್ತು ನಮಗೆ. ಎಷ್ಟು ಟೈರ್ಡ್ ಆಗಿದ್ಯಾ? ಸುದರ್ಶನದೆಲ್ಲ ಹೆಂಗೆ ಅಂತ ಹೇಳಿದ್ರೆ ನೀವು ಮೇಲ್ಗಡೆ ಏನು ತಗೊಂತೀರಾ ಅದನ್ನಲ್ಲೇ ದುಡ್ಡು ಕೊಡಬೇಕು. ಬಟ್ ನಿಮ್ಗೆ ಅದು ಸಿಗೋ ಐಟಮು ಬಿಲ್ ತೋರಿಸ್ಬಿಟ್ಟು ಕೆಳಗಡೆ ಕೌಂಟ್ರಲ್ಲಿ ಇಸ್ಕೋಬೇಕು. ಅಲ್ಲಿ ಬಂದು ಇಸ್ಕೊಂಡು ಅಲ್ಲೆಲ್ಲ ಒಂದು ಸ್ವಲ್ಪ ರೆಡಿಮೇಡ್ ಬ್ಲೌಸ್ ಶಾಪ್ ಹೋದ್ವಿ. ಸರ್ಪ್ರೈಸ್ ಅಂತ ಇದ್ರ ಹೆಸರು. ಅಷ್ಟೊತ್ತಿಗೆ ಚೂರು ಮಳೆ ಬಂದು ಹೆಸರು ಗದ್ದೆ ಆಗಿತ್ತು. ನಡೆಯೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಲಗೇಜ್ ಇಟ್ಕೊಂಡು ಇಲ್ಲಿ ನಡಿಬೇಕಾದ್ರೆ ನಮ್ಗೆ ಹಿಂಸೆ ಆಗೋಯ್ತಪ್ಪ. ಬೆಳಗ್ಗೆ 10 o'clock ಎಲ್ಲ ಚಿಕ್ಕಪೇಟೆಗೆ ಬಂದಿದ್ದು. ಇವಾಗ 5:30 ಹೆಂಗೆ ಆಯ್ತು ಅಂತಲೇ ಗೊತ್ತಿಲ್ಲ. ಒಂದು 4 ಶಾಪ್ ವಿಸಿಟ್ ಮಾಡಿದ್ದೀವಿ ಅಷ್ಟೇ. ಅಷ್ಟೊಂದಿಲ್ಲ ಸಂಜೆ ಆಗೋಯ್ತು. ಕತ್ಲಾಯಿತು, ಮಳೆ ಬಂದು ಮೈಯೆಲ್ಲ ಒದ್ದೆ, ಕೆಸರು ಗದ್ದೆ. ಅಯ್ಯೋ ರಾಮ. ಇದು ರಿಯಾಲಿಟಿ ಆಫ್ ಚಿಕ್ಕಪೇಟೆ. ಎಷ್ಟು ಅಂಗಡಿಗಳಿದೆ ಅಂದರೆ 1000 ಗಟ್ಟಲೆ ಅಂಗಡಿ ಇದೆ. ಪುಟ್ ಅಂಗಡಿಗಳು. ಅದಕ್ಕೆ ನೀರು ಹೋಗೋಕ್ಕೆ ಜಾಗ ಇಲ್ಲ. ಎಲ್ಲ ನೀರು ಬರದೇ ಇರೋ ರೋಡಲ್ಲಿ. ಮಳೆ ಬಂದುಬಿಟ್ರೆ ಅಂತೂ ಅಸಹ್ಯ ಆಗುತ್ತೆ ನಡ್ಕೊಂಡು ಹೋಗೋದು. ಚಿಕ್ಕಪೇಟೆಯಲ್ಲಿ ಚಿಕ್ಕ ಅಂಗಡಿ ಇದೆ, ಕಡಿಮೆ ಸಿಗುತ್ತೆ ಅಂತ ಚಿಕ್ಕ ಅಂಗಡಿಗಳಿಗೆ ಹೋಗ್ಬಿಡಿ. ಅದೆಲ್ಲ ಸುಳ್ಳು. ಚಿಕ್ಕ ಅಂಗಡಿಗಳಲ್ಲಿ ಕಾಸ್ಟ್ಲಿನೇ ಇರುತ್ತೆ. ದೊಡ್ಡ ಅಂಗಡಿಗಳಲ್ಲೇ ಎಷ್ಟೋ ಪರವಾಗಿಲ್ಲ. ಒಳ್ಳೊಳ್ಳೆ ಕಲೆಕ್ಷನ್, ಒಳ್ಳೊಳ್ಳೆ ಡಿಸೈನ್ ಇಟ್ಟಿರ್ತಾರೆ. ಬಂದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬಲ್ಲೆಲ್ಲ 500 ರೂಪಾಯಿ ಕೊಡ್ತೀವಿ, 1000 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಕೊಡ್ತೀವಿ ಅಂತಾರೆ. ಇಲ್ಲಿ ಬಂದರೆ ನಿಮ್ಗೆ ಅಷ್ಟಕ್ಕೆ ಯಾರು ಕೊಡಲ್ಲ. ನಮ್ಮ ಹಬ್ಬ ನಾಳೆ ಅಂದರೆ ಇವತ್ತು ಹೋಗಿದ್ವಿ. ಚಿಕ್ಕಪೇಟೆ ನೋಡಿದ್ರೆ ಮೆಟ್ರೋ ಸ್ಟೇಷನು ಒಳ್ಳೆ ಏನೋ ಫ್ರೀಯಾಗಿ ಊಟ ಹಂಚ್ತಿದ್ದಾರೆ ಅಂತ ಕಾಣಬೇಕು. ಆ ಥರ ಜನ ನುಗ್ಲಿತ್ತು. ದೇವ್ರೆ, ಸಾಮಾನ್ಯ ಧರ್ಮಸ್ಥಳದಲ್ಲೆಲ್ಲ ನಾವು ಹೆಂಗೆ ರೌಂಡ್ ಸುತ್ಕೊಂಡು ದೇವ ದರ್ಶನಕ್ಕೆ ಹೋಗ್ತೀವಲ್ವಾ, ಅಷ್ಟು ಉದ್ದದ ಲೈನ್ ಆ ಥರ ಇಲ್ಲಿ ಹೋಗ್ತಾ ಇದ್ವಿ. ಎಷ್ಟು ಅಷ್ಟುದ್ದ ಇತ್ತು ಲೈನು. ಚಿಕ್ಕಪೇಟೆಗೆ ಎಷ್ಟು ಜನ ಬರ್ತಾರೆ ಬೆಂಗಳೂರಿಂದ ಅಂದರೆ ದೇವ್ರೆ, ನಮಗಿದೆ ಫಸ್ಟ್ ಟೈಮ್ ನಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು. ಬರೀ ಅಲ್ಲಿ ಶಾಪಿಂಗ್ ಮಾಡಲು ಅಷ್ಟೇ ಅಲ್ಲ ರಶ್ಶು, ಮೆಟ್ರೋ ಸ್ಟೇಷನ್ ರಶ್ಶು, ಮೆಟ್ರೋಲ್ ರಶ್ಶು, ಹತ್ತಕ್ಕೆ ಜಾಗ ಇಲ್ಲ, ನಿಲ್ಲಕ್ಕೆ ಜಾಗ ಇಲ್ಲ. ಪೊಲೀಸ್ ಎಲ್ಲ ನಿಂತ್ಕೊಂಡು ಒಂದು 5-10 ಜನನೇ ಒಳಗಡೆ ಬಿಡ್ತಾ ಇದ್ರು. ಹಂಗಾಗಂತೂ ಇನ್ನೂ ಲೇಟ್ ಆಗೋಯ್ತು. ಹೆಂಗಿರ್ತದೆ ಎರಡು ಬ್ಯಾಗ್ ಇಟ್ಕೊಬಂದು ಕೈಯೆಲ್ಲ ಬೊಕ್ಕೆ ಬಂದ್ಬಿಟ್ಟಿತ್ತು. ಬೊಕ್ಕೆ ಅಂತಾರೆ ಅದಕ್ಕೆ, ಏನೋ ಅಂತಾರೆ. ಬಟ್ ಕೈಯೆಲ್ಲ ನೋವಾಗಿತ್ತು. ಅಲ್ಲಿಂದ ಸೀದಾ ನನ್ನ ಫ್ರೆಂಡ್ ಮನೆಗೆ ಹೋದೆ. ನನ್ನ ಫ್ರೆಂಡ್ ಮನೇಲಿ ಅವ್ರ ಪಕ್ಕದ ಮನೆ ಒಂದು ಸಣ್ಣ ಪಾಪು ಬಂದಿತ್ತು. ಎಷ್ಟು ಕ್ಯೂಟ್ ಆಗಿತ್ತು. ಅದ್ರ ಅಕ್ಕ ಎಷ್ಟು ಚೂಟಿ ಇದ್ಲು ಅಂದ್ರೆ ಅವ್ಳು ಮಾತಾಡ್ತಾಳೆ, ಕೇಳಿಸ್ಕೊಂಡು. ನನ್ನ ಹೆಸರು ನಿಸರ್ಗ, ನಿನ್ನ ಹೆಸರೇನು? ಸಿರಿಗೌರಿ. ನಿನ್ನ ಹೆಸರೇನು? ಜಗನ್ಮಯಿ. ಅದಕ್ಕಿಂತ ಮಾತು ಬರಲ್ಲ. ಬಾ ಓ, ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದೀಯಾ? ಬೇಬಿ ಸಿಟ್ಟಿಂಗ್. ಓ, ರೈನ್ಬೋ ಕಿಸ್ಕೇರಾ. ಕ್ಯೂಟ್ ಆಗಿದ್ಯಾ ಅದನ್ನು? ಹಾ, ಸೀರೆ ನೋಡು ಹೆಂಗಿದೆ ಅಂತ. ಅಕ್ಕ ತೋರಿಸ್ತಾಳೆ. ಓಕೆನಾ? ಆಯ್ತಕ್ಕ. ನೋಡ ನಿಮ್ಗೆ ಇಷ್ಟನಾ? ನಿಂಗೂ ಫೇವ್ರೇಟಾ? ಚೆನ್ನಾಗಿದೆ ಸೀರೆ. ನೋಡು ಇಲ್ಲಿ ನೋಡ್ತಾಳಂತ. ಹೆಂಗಿದೆ? ತಂಗಿಗೆ ಇದು ಅವರಮ್ಮಂಗೆ. ಚೆನ್ನಾಗಿದ್ಯಾ? ಸೂಪರಾ? ಸೂಪರ್ ಹಿಂಗಂತೆ. ಫೇವ್ರೇಟ್ ಕಲರ್ ಪಿಂಕು. ಅವಳಿಗೆ ಪಿಂಕು, ರೆಡ್, ಇನ್ನೊಂದು ಯಾವ್ದು ಫೇವ್ರೇಟು? ಬ್ಲೂ. ಇದೆಯಾ? ಸೂಪರಾ? ಹೌದಾ? ಯಾವ್ದಕ್ಕಿಂತ? ಓ, ಕಾಸ್ಟ್ಲಿ ಇದೆ ಅದೇ ನಿಂಗೆ. ಏನ್ ಫೋಟೋನಾ? ಏನ್ ವಿಡಿಯೋನಾ? ಇವಾಗ ತೆಗ್ದಿದ್ದ ನೀ? ನಾಳೆ ನೋಡು, ಅಕ್ಕನ ಹತ್ರ ಕೇಳು, ನಾನು ಹಾಕ್ತೀನಿ. ಅಕ್ಕ ತೋರಿಸ್ತಾಳೆ ನಾಳೆ. ನನ್ನ ಫ್ರೆಂಡ್ ಮನೆಯಿಂದ ಅವ್ರ ಮನೇಲೆಲ್ಲ ಬಟ್ಟೆ ತೋರಿಸಿ ಅಲ್ಲಿಂದ ವಾಪಸ್ ಹೋಗ್ತಾ ಇದ್ದೀನಿ ಜಯನಗರ್ಗೆ. ನಾ ಸ್ಟೇ ಆಗಿರೋದು ಜಯನಗರಲ್ಲಿ.
ಸೊ ಅಲ್ಲಿಂದ ಸುಮಾರು ಲಗೇಜ್ ಇತ್ತಲ್ಲ, ಎರಡೆರಡು ಕೈಯಲ್ಲಿ ಲಗೇಜ್ ಇಟ್ಕೊಂಡು ತಿರ್ಗಾಡೋಕ್ಕಾಗಲ್ಲ ಅಂತ ಜಯನಗರ್ಗೆ ಇಲ್ಲೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇತ್ತು. ಇಲ್ಲಿ ಬಂದ್ಬಿಟ್ಟು ನನ್ನ ಲಗೇಜ್ನೆಲ್ಲ ಲಗೇಜ್ ಕೌಂಟ್ರಲ್ಲಿ ಕೊಟ್ಕೊಂಡು ಸುಮ್ಮನೆ ಇಲ್ಲಿ ಸ್ವಲ್ಪ ಸುತ್ತಾಡಿದೆ, ಏನಾದರೂ ತೊಗೊಳಕ್ಕೆ ಇಷ್ಟ ಆಗುತ್ತಾ ಅಂತ. ಏನೂ ಅಂದರೆ ಏನೂ ತೊಗೊಂಡಿಲ್ಲ. ಅಲ್ಲಿಂದ ಸೀದಾ ಹೋಗ್ಬಿಟ್ಟು ರೈಸ್ ರಸಮ್ ಸೌತ್ ಇಂಡಿಯನ್ ಪ್ರಾಪರ್ ಊಟ ಮಾಡೋಣ ಇವತ್ತು, ಏನೇನೋ ತಿಂದ್ಬಿಟ್ಟೆ ಅಂತ ಇಲ್ಲಿ ಬಂದು ಅದ್ರ ಜೊತೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾನು ಹೋದೆ ಒಂದು ಮೊಬೈಲ್ ಶಾಪ್ಗೆ. ನಂದು ಸ್ಕ್ರೀನ್ ಗಾರ್ಡ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಅದನ್ನು ಹಾಕ್ಸ್ಕೊಂಡು ನಾನು ಇವಾಗ ಹೋಗ್ತಾ ಇದ್ದೀನಿ ಹಾಸ್ಟೆಲ್ಗೆ. ಇವತ್ತು ಲಾಸ್ಟ್ ಡೇ ಇನ್ ಹಾಸ್ಟೆಲ್. ನಾನು ಬೆಳಗ್ಗೆ ಹೇಳಿದ್ದೆ ಅಲ್ಲ ಇವತ್ತು ಲಾಸ್ಟ್ ಡೇ ಅಂತ. ನಾಳೆ ಬೆಳಗ್ಗೆ ಎಲ್ಲ ಚೆಕ್ಔಟ್ ಮಾಡಬೇಕು. ಅದಕ್ಕೆ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಏನೇನೆಲ್ಲ ಐಟಮ್ ಶಾಪಿಂಗ್ ಮಾಡ್ಕೊಂಡು ತಂದಿದ್ದೆ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಂದು ಕೂತ್ಕೊಂಡು ಪ್ಯಾಕ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ತಂದಿರೋದು ಬರೀ 4 ಪೇರ್ ಬಟ್ಟೆ ತೊಗೊಬಂದಿದ್ದೆ 3 ದಿನಕ್ಕೆ ಅಂತ ಬಿಟ್ಟು ಒಂದು ಚಿಕ್ಕ ಬ್ಯಾಗ್ ಇಟ್ಕೊಬಂದಿದ್ದೆ. ಬಟ್ ಇವಾಗ ತಂದಿರೋ ಲಗೇಜ್ಗೆಲ್ಲ ಇನ್ನೂ ಒಂದು ಬ್ಯಾಗ್ ಬೇಕು. ಸೊ ನಾನು ಹಾಗಾಗಿ ಜಯನಗರಲ್ಲಿ ಬರಬೇಕಾದ್ರೆ ಒಂದು ಚಿಕ್ಕದೊಂದು ಎಕ್ಸ್ಪ್ಯಾಂಡಬಲ್ ಆಗುವಂಥ ಒಂದು ಬ್ಯಾಗ್ ತೊಗೊಬಂದಿದ್ದೀನಿ. ಅದಕ್ಕೆ ತಂದಿರೋ ಸೀರೆಗಳನ್ನೆಲ್ಲ ನೀಟಾಗಿ ಮಡ್ಚ್ಕೊಂಡು ಒಂದು ಕಡೆ ಇಟ್ಕೊತಾ ಇದ್ದೀನಿ, ಸಗ್ರಿಗೇಟ್ ಮಾಡಿಕೊಂಡು 2 ಬ್ಯಾಗಲ್ಲಿ ಹಾಕೊಳ್ಳೋಣ ಅಂತ. ನನಗೆ ಬಸ್ಸಲ್ಲಿ ಸೀಟ್ ಬೇರೆ ಸಿಕ್ಕಿಲ್ಲ ಇನ್ನು. ನಾನು ಅಲ್ಲೇ ಹೋಗ್ಬಿಟ್ಟು ಮೆಜೆಸ್ಟಿಕ್ ಹೋಗ್ಬಿಟ್ಟು ಯಾವುದಾದ್ರೂ ಬಸ್ಸಿಗೆ ಹತ್ಕೊಂಡು ಹೋಗಬೇಕು. ಹಾಗಾಗಿ ಏನಾಗುತ್ತಾ ಅಂತ ಗೊತ್ತಿಲ್ಲ. ರಶ್ಮಿ ಅಮ್ಮ ಬಾಗಿನ ಅಂತ ಬಿಟ್ಟು ಬಾಳೆಹಣ್ಣು, ಬ್ಲೌಸ್ ಪೀಸು, ಬಳೆ ಎಲ್ಲ ಕೊಟ್ಟಿದ್ರು. ಸೊ ಹಾಗಾಗಿ ಬಾಳೆಹಣ್ಣು ಬ್ಯಾಗಲ್ಲಿ ಇಟ್ಕೊಂಡು ಹೋದರೆ ಅಪ್ಪಚ್ಚಿ ಆಗಿಬಿಡುತ್ತೆ ಅಂತ ಇಲ್ಲೇ ತಿನ್ಕೊತಾ ಇದ್ದೀನಿ ಇವತ್ತೇ. ನಾನು ಉಳ್ಕೊಂಡಿದ್ದು ಜಯನಗರ ಗೋಸ್ಟ್ ಸ್ಟಾಪ್ಸ್ ಅಂತ ಒಂದು ಹಾಸ್ಟೆಲಲ್ಲಿ. ಈ ಹಾಸ್ಟೆಲ್ ಹೆಂಗಿರುತ್ತೆ ಅಂದರೆ ನಿಮಗೆ ಡಾಮ್ಸ್ ಇರುತ್ತೆ, ಒಂದು 5-6 ಜನ ಈ ಥರ ಎಲ್ಲ ಒಂದೇ ರೂಮಲ್ಲಿ ಉಳ್ಕೊಳ್ಳೋ ಫೆಸಿಲಿಟಿ ಇರುತ್ತೆ. ಬಂಕರ್ ಬೆಡ್ ಇರುತ್ತೆ, ನಿಮಗೆ ಸಪ್ರೇಟ್ ಲಾಕರ್ ಇರುತ್ತೆ. ಫುಡ್ಡೆಲ್ಲ ಆನ್ಲೈನಲ್ಲಿ ನೀವು ಅಲ್ಲೇ ಆರ್ಡ್ರ್ ಮಾಡಿಕೊಂಡು ತಿನ್ಬೋದು, ಹೊರಗಡೆಯಿಂದನೂ ತರಿಸ್ಕೊಂಡು ತಿನ್ಬೋದಾಗಿರುತ್ತೆ. ಜಯನಗರ್ ಹಾರ್ಟಲ್ಲಿರೋದ್ರಿಂದ ಅಂದರೆ ತುಂಬ ಹ್ಯಾಪನಿಂಗ್ ಏರಿಯಾದಲ್ಲಿ ಇರೋದ್ರಿಂದ ನಮಗೆ ತುಂಬ ಕನ್ವೀನಿಯೆಂಟ್ ಆಗುತ್ತೆ. ನೀವು ಶಾಪಿಂಗ್ ಮಾಡೋಕ್ಕೆ ಹೋಗೋದಾಗಲಿ ಅಥವಾ ನೀವು ಬೇರೆ ಎಲ್ಲಾದರೂ ಹೋಗೋದಾಗಲಿ ಈ ಪ್ಲೇಸಿಂದ ನಿಮಗೆ ತುಂಬ ಕನ್ವೀನಿಯೆಂಟ್ ಆಗಿದೆ. ಒಂದು ದಿನಕ್ಕೆ ನಿಮಗೆ 500 to 600 rupees ಬೀಳುತ್ತೆ. ಯಾವ ಟೈಮಲ್ಲಿ ಹೋಗ್ತೀರಾ ಅದ್ರ ಮೇಲ್ಗಡೆ ಪ್ರೈಸ್ ಸ್ವಲ್ಪ ವೇರಿ ಆಗ್ಬೋದು, ಬಟ್ 500 to 600 ಅಷ್ಟೇ ಆಗುತ್ತೆ ಒಂದು ದಿನಕ್ಕೆ. ಸೊ ನಾನಿಲ್ಲಿ 3-4 ಡೇಸ್ ಉಳ್ಕೊಂಡಿರೋದ್ರಿಂದ ನನಗೆ ಅರೌಂಡ್ 3000 rupees ಏನೋ ಚಾರ್ಜ್ ಆಯಿತು. ನಮಗೆ ಈ ಮಿಂತ್ರಾ, ಅಮೆಝಾನ್ ಎಲ್ಲ ಡೆಲಿವರಿ ಇಲ್ಲ ನಮ್ಮ ಮನೆಗೆ. ಸೊ ಏನೇನು ಮನೆಗೆ ಬೇಕು ಅಥವಾ ಏನೇನು ನನಗೆ ಬೇಕು ಅದನ್ನೆಲ್ಲ ನೋಡಿಬಿಟ್ಟು ನಾನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ ಇಲ್ಲೇ. ಇನ್ನೇನೇನೆಲ್ಲ ಲಾಸ್ಟ್ ಮೂಮೆಂಟಿಗೆ ಸಿಕ್ಕಿಲ್ಲ, ನಾನು ಅದನ್ನು ಇನ್ಸ್ಟಾಮಾರ್ಟಲ್ಲಿ ತರಿಸ್ಕೊಂಡು ಅದನ್ನು ನೀಟಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಬೆಳಗ್ಗೆ ನಾನು ಬೇಗ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಬಸ್ ಫುಲ್ ರಶ್ ಆಗಿಬಿಡುತ್ತೆ. 2 ಲಗೇಜ್ ಇಟ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಬಟ್ ಲೆಟ್ಸ್ ಸಿ ಏನಾಗುತ್ತೆ ಅಂತ ನಾಳೆ ನೋಡೋಣ. ಬಟ್ ಇವತ್ತಿನ ವೀಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.